ಕಾಲ್ತುಳಿತ ದುರಂತದಲ್ಲಿ 11 ಜನರ ಸಾವಿನ ರಹಸ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹಲವು ಪ್ರಶ್ನೆಗಳು ಉಳ್ಕೊಂಡಿದೆ. ಪೊಲೀಸರ ಎಚ್ಚರಿಕೆಯನ್ನ ಮೀರಿ ವಿಜಯೋತ್ಸವವನ್ನು ಆಚರಿಸಲಾಗಿತ್ತು. ಸರ್ಕಾರದ ಮತ್ತೊಂದು ನಿರ್ಲಕ್ಷ್ಯ ಈ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಸಿಬ್ಬಂದಿಯ ಕೊರತೆ ಇದೆ ಅಂತ ಹೇಳಿದ್ರು ಕೂಡ ಸರ್ಕಾರ ಕೇಳಿಲ್ಲ. ಸಮಯವನ್ನ ಕೊಡುವಂತೆ ಅವಕಾಶವನ್ನ ಕೇಳಿದ್ರು ಪೊಲೀಸರು. ಪೊಲೀಸ್ ಇಲಾಖೆ ನಮಗೆ ಟೈಮ್ ಕೊಡಿ ಅಂತ ಕೇಳಿತ್ತು. ಆದ್ರೂ ಕೂಡ ಅದನ್ನ ಒಪ್ಕೊಂಡಿಲ್ಲ ಸರ್ಕಾರ. ವಿಧಾನಸೌಧದ ಭದ್ರತಾ ಡಿಸಿಪಿ ಪತ್ರವನ್ನ ಬರೆದಿದ್ರು. ಆ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಡಿಸಿಪಿ ಬರೆದಿರುವಂತಹ ಪತ್ರ ಸುವರ್ಣ ನ್ಯೂಸ್ ಬಳಿ ಇದೆ. ಒಂದು ವೇಳೆ ಡಿಸಿಪಿ ಬರೆದಿರುವಂತಹ ಆ ಪತ್ರದ ಮನವಿಯನ್ನ ಸರ್ಕಾರ ಒಪ್ಪಿಕೊಂಡಿದ್ರೆ ದುರಂತ ನಡೀತಾ ಇರ್ಲಿಲ್ವೇನೋ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಆ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭದ್ರತೆಗೆ ಸಂಬಂಧಪಟ್ಟಂತೆ ಸಮಯ ಬೇಕಾಗತ್ತೆ ಅಂತ ಡಿಸಿಪಿ ಬರೆದಿರುವಂತಹ ಪತ್ರ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರೋದ್ರಿಂದಾಗಿ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆಗೆ ನಿಯೋಜನೆಗೊಳ್ಳಬೇಕಾಗುತ್ತೆ. ಕಳೆದ ರಾತ್ರಿ ಅಂದ್ರೆ 3ನೇ ತಾರೀಕು ಎಲ್ಲ ಪೊಲೀಸರು ಕೂಡ ಬೆಂಗಳೂರು ನಗರದಾದ್ಯಂತ ಸಾಕಷ್ಟು ಸಂಭ್ರಮಾಚರಣೆ ನಡೆದಿರೋದ್ರಿಂದಾಗಿ ಎಲ್ಲರೂ ಕೂಡ ಅಲ್ಲಿ ಕರ್ತವ್ಯದಲ್ಲಿದ್ರು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಅವಶ್ಯಕತೆ ಇರೋದ್ರಿಂದಾಗಿ ಮತ್ತಷ್ಟು ಸಮಯವನ್ನ ಕೊಡಿ ಅಂತ ಭದ್ರತೆಗೆ ಸಂಬಂಧಪಟ್ಟಂತೆ ಡಿಸಿಪಿ ಬರೆದಿರುವಂತಹ ಪತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ವೇಳೆ ಡಿಸಿಪಿ ಬರೆದಿರುವಂತಹ ಆ ಮಾತುಗಳನ್ನ ಕೇಳಿದಿದ್ರೆ ಇಷ್ಟು ದೊಡ್ಡ ದುರಂತ ನಡೀತಾ ಇರಲಿಲ್ಲ ಅನ್ನುವಂಥದ್ದು ಈಗ ಕಾಡ್ತಾ ಇದೆ. ವಿಜಯೋತ್ಸವವನ್ನು ಆಚರಿಸಲಾಗಿತ್ತು. ಸರ್ಕಾರದ ಮತ್ತೊಂದು ನಿರ್ಲಕ್ಷ್ಯ ಈ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಸಿಬ್ಬಂದಿಯ ಕೊರತೆ ಇದೆ ಅಂತ ಹೇಳಿದ್ರು ಕೂಡ ಸರ್ಕಾರ ಕೇಳಿಲ್ಲ. ಸಮಯವನ್ನ ಕೊಡುವಂತೆ ಅವಕಾಶವನ್ನ ಕೇಳಿದ್ರು ಪೊಲೀಸರು. ಪೊಲೀಸ್ ಇಲಾಖೆ ನಮಗೆ ಟೈಮ್ ಕೊಡಿ ಅಂತ ಕೇಳಿತ್ತು. ಆದ್ರೂ ಕೂಡ ಅದನ್ನ ಒಪ್ಕೊಂಡಿಲ್ಲ ಸರ್ಕಾರ. ವಿಧಾನಸೌಧದ ಭದ್ರತಾ ಡಿಸಿಪಿ ಪತ್ರವನ್ನ ಬರೆದಿದ್ರು. ಆ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಡಿಸಿಪಿ ಬರೆದಿರುವಂತಹ ಪತ್ರ ಸುವರ್ಣ ನ್ಯೂಸ್ ಬಳಿ ಇದೆ. ಒಂದು ವೇಳೆ ಡಿಸಿಪಿ ಬರೆದಿರುವಂತಹ ಆ ಪತ್ರದ ಮನವಿಯನ್ನ ಸರ್ಕಾರ ಒಪ್ಪಿಕೊಂಡಿದ್ರೆ ದುರಂತ ನಡೀತಾ ಇರ್ಲಿಲ್ವೇನೋ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಆ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭದ್ರತೆಗೆ ಸಂಬಂಧಪಟ್ಟಂತೆ ಸಮಯ ಬೇಕಾಗತ್ತೆ ಅಂತ ಡಿಸಿಪಿ ಬರೆದಿರುವಂತಹ ಪತ್ರ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರೋದ್ರಿಂದಾಗಿ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆಗೆ ನಿಯೋಜನೆಗೊಳ್ಳಬೇಕಾಗುತ್ತೆ. ಕಳೆದ ರಾತ್ರಿ ಅಂದ್ರೆ 3ನೇ ತಾರೀಕು ಎಲ್ಲ ಪೊಲೀಸರು ಕೂಡ ಬೆಂಗಳೂರು ನಗರದಾದ್ಯಂತ ಸಾಕಷ್ಟು ಸಂಭ್ರಮಾಚರಣೆ ನಡೆದಿರೋದ್ರಿಂದಾಗಿ ಎಲ್ಲರೂ ಕೂಡ ಅಲ್ಲಿ ಕರ್ತವ್ಯದಲ್ಲಿದ್ರು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಅವಶ್ಯಕತೆ ಇರೋದ್ರಿಂದಾಗಿ ಮತ್ತಷ್ಟು ಸಮಯವನ್ನ ಕೊಡಿ ಅಂತ ಭದ್ರತೆಗೆ ಸಂಬಂಧಪಟ್ಟಂತೆ ಡಿಸಿಪಿ ಬರೆದಿರುವಂತಹ ಪತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ವೇಳೆ ಡಿಸಿಪಿ ಬರೆದಿರುವಂತಹ ಆ ಮಾತುಗಳನ್ನ ಕೇಳಿದಿದ್ರೆ ಇಷ್ಟು ದೊಡ್ಡ ದುರಂತ ನಡೀತಾ ಇರಲಿಲ್ಲ ಅನ್ನುವಂಥದ್ದು ಈಗ ಕಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.